ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿತಾ ರಮೇಶ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ದೀವಿ, ವಾಪಸ್ಸು ತವ್ರ ಮನೆಯಿಂದ. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಇವಾಗ 7:30 ಆಗಿದೆ. ಇದ್ದು ನಮ್ಮ ಪಾಪು ಮತ್ತು ನನ್ನ ಮಗ ಜೊತೆ ಆಟ ಆಡ್ತಾ ಇದ್ದಾರೆ ಇಬ್ಬರೂ. ಯಾಕೋ ಇವತ್ತು ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಬೆಳಿಗ್ಗೆಯಿಂದ ವಾಮಿಟ್ ಸ್ಟಾರ್ಟ್ ಆಗಿದೆ, ಅಂಡೈಜೆಷನ್ ಆಗಿದೆ. ಅದಕ್ಕೆ ಊರಿಗೆ ಹೋಗಿ ಕೂಡ ಮನಸ್ಸಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಬೆಂಗಳೂರಿಂದ, ಅದಕ್ಕೆ ಆಮೇಲೆ ಒಬ್ಬಳೇ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ. ಜೊತೆಗೆ ಲಗೇಜು ಮತ್ತು ಪಾಪು ಇದ್ದಾಳೆ. ನನ್ನ ಮಗಳು ಬೇರೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಅವಳನ್ನು ಕರ್ಕೊಂಡು ಹೋಗೋಣ ನಮ್ಮಮ್ಮ ಜೊತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನಾವು ಬೆಳಗ್ಗೆನೇ ಬಸ್ಸಾರು ಮುದ್ದೆ ಮಾಡ್ತಾಯಿದ್ದಾರೆ. ಇನ್ನು ಮತ್ತೆ ಟಿಫನ್ ಮಾಡಿಬಿಟ್ಟು ಹೋದರೆ ಮನೇಲಿ ಮತ್ತೆ ನಮ್ಮ ಅಪ್ಪ ಅವರೆಲ್ಲ ಇರ್ತಾರೆ, ಅವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಮುದ್ದೆ ಬಸ್ಸಾರಿಗೆ ರೆಡಿ ಮಾಡ್ತಾಯಿದ್ದಾರೆ. ಒಂದೇ ಸತಿ ನಾವು ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಾನು 3 ದಿನ ಆಗಿತ್ತು ವ್ಲಾಗ್ ಮಾಡಿ, ಕುಕ್ಕಿಂಗ್ ವ್ಲಾಗ್ಸೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಲೇಜಿತನ, ಊರಿಗೆ ಬಂದಿದ್ದೀನಲ್ಲ, ನಮ್ಮಮ್ಮನೇ ಮಾಡ್ತಾ ಇರ್ತಾರೆ. ನಾನು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ನಮ್ಮಮ್ಮ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಆಮೇಲೆ ನಮ್ಮ ಕೋಳಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ನಮ್ಮ ಕೋಳಿ ಮೊಟ್ಟೆ ಇಡ್ತಾ ಇದೆ ಅಂತ ಹೇಳಿಬಿಟ್ಟು, ಇಲ್ಲಿ ಮೊಟ್ಟೆ ಇಡ್ತಾ ಇತ್ತು ಅದು ಕೋಳಿ. ಇವಾಗ ಎಲ್ಲಿ ಇಡ್ತಾ ಇದೆಯೋ ಗೊತ್ತಿಲ್ಲ, 3 ದಿನದಿಂದ 3 ಮೊಟ್ಟೆ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಅದು ಎಲ್ಲಿ ಇಡ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಇಡ್ತಾನೆ ಇಲ್ಲ ಅದು. ನೋಡಿದ್ರೆ ಇವತ್ತು ಅಬ್ಸರ್ವ್ ಮಾಡಿದ್ರೆ ನಾನು ಹೋಗ್ಬಿಟ್ಟು ಇಲ್ಲಿ ಇಡ್ತಾ ಇದೆ. ಮನೇನೇ ಒಂದು ಮೊಟ್ಟೆ ಹೊಡೆದೋಗಿರೋ ಸಿಕ್ತು ಇಲ್ಲೇ. ನೋಡಿದ್ರೆ ಅದು ಇಲ್ಲಿ ಇಡ್ತಾ ಇದೆ, ನಾವು ಅಲ್ಲಿ ಇಟ್ಟಿದೆ ಅಂದ್ಕೊಂಡಿದ್ದೀವಿ. ಸುಮ್ಮನೆ 3 ಮೊಟ್ಟೆ ಮಿಸ್ ಆಯಿತು ನಮಗೆ. ಇವತ್ತಿಗೆ 5 ಮೊಟ್ಟೆ ಆಯಿತು. 8 ಮೊಟ್ಟೆ ಆಗಿತ್ತು. ಅದರಲ್ಲಿ ನಮ್ಮ ಮಗಳು ಬೇರೆ 1-2 ಮೊಟ್ಟೆ ತಿಂದಿದ್ದಾಳೆ, ಒಂದು ಎಲ್ಲ ಒಡೆದೋಗ್ತಿದೆ. ಇನ್ನೇನು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಅವರೆಕಾಯಿ ಸಿಕ್ತು, ಅದನ್ನು ಕಿತ್ಕೊಂಡು ಇಟ್ಕೊಂಡಿದ್ದೀವಿ. ಕಾಳು ಸುಲ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 2 kg ಕಾಯೇ ಸಿಕ್ಕಿದೆ ಆಲ್ಮೋಸ್ಟು. ನನಗೆ ಸ್ವಲ್ಪ ತಗೊಂಡು ನಮ್ಮಮ್ಮವ್ರಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ನಾನು ಹೇಳಿದ್ನಲ್ಲ, ನನಗೆ ವಾಮಿಟ್ ಆಗಿದೆ, ಹುಷಾರಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೆ ನಮ್ಮಪ್ಪ ಎಳ್ನೀರು ಕೊಡ್ತಾ ಇದ್ದಾರೆ. ನಮ್ಮ ಮರದಲ್ಲೇ ಕಿತ್ಕೊಂಡು ಬಂದು ಇದಕ್ಕೆ ಗ್ಲೂಕೋಸ್ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದರಲ್ಲಿ ನೀರು ಅಲ್ವಾ, ಸ್ವಲ್ಪ ಕೊಬ್ಬರಿ ಇದೆ, ಅದನ್ನು ತೆಗಿತಾ ಇದ್ದಾರೆ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಾವಿವತ್ತು ಬೆಂಗಳೂರಿಗೆ ಬಂದ್ವಿ. ಮೆಜೆಸ್ಟಿಕ್ಕಲ್ಲಿ ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗಳು ತಿನ್ನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಲೇಸನ್ನು ಬಾದಾಮಿ ಹಾಲು ಕೊಡ್ಸ್ಕೊಂಡು ಬಂದು ಅವ್ರ ಅಪ್ಪ ಹತ್ರ ಓಪನ್ ಮಾಡ್ಕೊತಾ ಇದ್ದಾಳೆ. ಇವಾಗ ವೆಯ್ಟ್ ಮಾಡಿದ್ವಿ ಕ್ಯಾಬ್ಗೆ. ನನ್ನ ಮಗ ನೋಡಿ ಫಸ್ಟ್ ಟೈಮ್ ಆ ಕಡೆ ಈ ಕಡೆ ನೋಡ್ಕೊಂಡಿದ್ದಾನೆ. ಈ ಸೌಂಡಿಗೆ ಬಿಟ್ಟು ನನಗೇನಿಂದ ಗೊತ್ತಾಗ್ತಾನೆ ಇಲ್ಲ. ಆಚೆ ಕರ್ಕೊಂಡು ಬಂದಿರೋದು ಇದೆ ಫಸ್ಟ್ ಟೈಮ್ ಅಲ್ವಾ ಹೊರಗಡೆ. ಅದಕ್ಕೆ ಇನ್ನೇನು ಕ್ಯಾಬ್ ಬಂತು, ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಎಲ್ಲರೂ ಹತ್ತಾ ಇದ್ದಾರೆ. ಮೆಟ್ರೋದಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಡೈರೆಕ್ಟಾಗಿ ನಾವು ಸುಮ್ಮನೆ ಯಾಕೆ ಲಗೇಜ್ ಎಲ್ಲ ಮಕ್ಕಳನ್ನ ಎತ್ಕೊಂಡು ಹತ್ತೋದು ಇಲ್ಲಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಕ್ಯಾಬ್ ಬುಕ್ ಹೋಗ್ತಾ ಇದ್ದೀವಿ. ನನ್ನ ಮಗಳು ತಿನ್ಕೊಂಡು ಕಿಟಕಿ ಪಕ್ಕ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ನಮ್ಮ ಮಗ ಸೈಲೆಂಟಾಗಿದ್ದಾನೆ, ಆ ಕಡೆ ಈ ಕಡೆ ನೋಡ್ಕೊಂಡು ನಮ್ಮನ್ನು. ಏನಿದು ಎಲ್ಲ ಹೋಗ್ತಾ ಇದೆಯಲ್ಲ ಕಾರು, ಏನು ಈ ಥರ ಇದೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾನೆ ಅವನು. ನಾವು ಹೊರಟ್ವಿ. ಆಲ್ಮೋಸ್ಟು ಒಂದು 40-45 ಮಿನಿಟ್ಸ್ ಆಯ್ತು ಅನಿಸುತ್ತೆ ನಾವು ಮನೆಗೆ ರೀಚ್ ಆಗೋಕ್ಕೆ. ಮನೆಗೆ ಬಂದುಬಿಟ್ಟು ಫ್ರೆಶ್ ಆಗಿಬಿಟ್ಟು ಒಂದು 1/2 hour ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿದು ಊರಿಂದ ತರಕಾರಿ ತಂದಿದ್ದೆ, ಅದನ್ನು ವಾಪಸ್ ಎತ್ತಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಒಂಥರ ಈ ಸೆಕೆಗೆ ಎಲ್ಲ ಒಂಥರ ನೀರು ಬಿಟ್ಕೊಂಡ್ಬಿಟ್ಟಿದೆ. ತರಕಾರಿ ಎಲ್ಲ ಒಂಥರ ಬ್ಯಾಗಲ್ಲಿ. ಆಲ್ಮೋಸ್ಟು 5 hours ಆಗೋಯ್ತು ಜರ್ನಿ ನಾವು ಊರಿಂದ ಬಂದಿದ್ದು ಎಲ್ಲ ಮನೆಗೆ ಸೇರಿಕೊಳ್ಳೋ ಅಷ್ಟೊತ್ತಿಗೆ. ಅದಕ್ಕೆ ತರಕಾರಿ ಎತ್ತಿಡ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಎಲ್ಲ ಬಾಕ್ಸ್ಗಳು ಹೆಂಗೆ ಬಿಸಾಡಿಕೊಂಡು ಹೇಗೆ ಮಾಡಿಕ್ಕಿದ್ದಾಳೋ. ಸ್ವಲ್ಪ ಹಿತ್ತಲವರೆಕಾಯಿ ಸಿಕ್ಕಿತ್ತು ನಮ್ಮ ಮನೆ ಹಿಂದೆ ಗಿಡದಲ್ಲಿ. ಆ ಹಿತ್ತಲವರೆಕಾಯಿ ರವೆ ನಮ್ಮಮ್ಮ ಡಿಮಾರ್ಟಿಂದ ತಂದಿದ್ರಂತೆ. ನನ್ನ ತಮ್ಮ ತಂದಿದ್ದಾನೆ ದೊಡ್ಡ ರವೆ, ಬೆನ್ಸಿ ರವೆ ಯೂಸ್ ಮಾಡಂತ ನನಗೆ ಕೊಟ್ಟರು. ಆಮೇಲೆ ಸ್ವಲ್ಪ ಬೇಳೆನೂ ಕಾಳು ಮತ್ತು ಹಾಕ್ಕೊಟ್ಟಿದ್ದಾರೆ. ಎಲ್ಲ ಫಿಲ್ ಮಾಡಿ ಫ್ರಿಜ್ಗೆ ಎತ್ತಿಡೋಣ ನೀಟಾಗಿ ಅಂತ ಹೇಳ್ಬಿಟ್ಟು
ಎಲ್ಲ ಇದು ಮಾಡ್ತಾಯಿದ್ದೀನಿ. ಅವಳು ಅದು ತೆಗಿಯೋದು ಇದು ತೆಗಿಯೋದು ತರಲೆ ಕೆಲಸ ಮಾಡ್ತಾಯಿದ್ದಾಳೆ. ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಟೊಮೊಟೊನೂ ಅಷ್ಟೇ ಮನೆಯಿಂದನೇ ಕಿತ್ಕೊಂಡು ಬಂದಿದ್ದೆ. ಆಲ್ಮೋಸ್ಟ್ ಇವಾಗ ತಂದಿರೋ ತರಕಾರಿ ಯಾವುದೋ ದುಡ್ಡು ಕೊಟ್ಟು ತಂದಿರೋದಲ್ಲ, ಎಲ್ಲ ಊರಿಂದನೇ ತೊಗೊಂಡು ಬಂದಿರೋದು. ಹಳ್ಳಿಯಲ್ಲಿದ್ದರೆ ಎಷ್ಟೆಲ್ಲ ಸೇವಿಂಗ್ಸ್ ನೋಡಿ. ಆಲ್ಮೋಸ್ಟು ತರಕಾರಿ ಖರ್ಚುಗಳಿರಲ್ಲ, ಬಾಡಿಗೆ ಇರಲ್ಲ, ನೀರು ಬಿಲ್ ಇರಲ್ಲ, ಬೆಂಗಳೂರಲ್ಲ ಆಲ್ಮೋಸ್ಟ್ ದುಡಿಯೋದೇ ಅದಕ್ಕೆ ಹೋಗ್ಬಿಡುತ್ತೆ ಒಂದು 40%. ಊರಲ್ಲಿ ನೋಡಿ ನಾನು ಅವರೆಕಾಯಿ ಯಾವಾಗ ಸಿಕ್ತಂತ ತೋರಿಸ್ನಲ್ಲ, ಅದು ಕಾಯಿ ಸುಳಿದ್ಬಿಟ್ಟು ಕಾಲು ಬಿಡಿಸ್ಕೊಂಡು ಬಂದಿದ್ದೀನಿ. ಅದೆಲ್ಲ ಫಿಲ್ ಮಾಡಿಡ್ತಾ ಇದ್ದೀನಿ. ಇದು ನೂಕೋಲು ಮಾತ್ರ ತೊಗೊಂಡು ಬಂದಿರೋದು, ಅಂದರೆ ಮನೇಲಿತ್ತು ಜಾಸ್ತಿ ಅಂತ ನಮ್ಮಮ್ಮ ಹಾಕ್ಕೊಟ್ರು. ಈ ಗಿಡದಲ್ಲಿ ಏನು ಕಿತ್ಕೊಂಡು ಬಂದಿರೋದಲ್ಲ, ಇದು ಮಾತ್ರ ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದೆ. ಮನೇಲಿ ಜಾಸ್ತಿ ಇದೆ ಅಂತ ನಮ್ಮಮ್ಮ ಸ್ವಲ್ಪ ಹಾಕ್ಕೊಟ್ಟವ್ರೆ. ಈ ತೆಂಗಿನಕಾಯಿ ಕೂಡ ಅಷ್ಟೇ ನಮ್ಮ ಮರದಲ್ಲೇ ಇನ್ನೂ 2-3 ಎತ್ಕೊಂಡು ಹೋಗಂದ್ರು. ಬಾರ ಅಂತೇಳ್ಬಿಟ್ಟು ನಾನೇ ತೊಗೊಂಡು ಬಂದಿರಲಿಲ್ಲ. ಈ ಬೀನ್ಸು ಅಷ್ಟೇ 2 kg ಬೀನ್ಸ್ ಇತ್ತು, ಅದನ್ನು ಎತ್ಕೊಂಡು ಬಂದೆ. ಕೊತ್ತಂಬರಿನೂ ಅಷ್ಟೇ ಕಿತ್ಕೊಂಡು ಬಂದಿರೋದು, ಎಲ್ಲ ಫ್ರೆಶ್ ತರಕಾರಿ ಊರಿಂದ ತೊಗೊಂಡು ಬಂದಿರೋದು. ಹಾಗೆಯೇ ಆಲ್ಮೋಸ್ಟ್ ನಾನು ಮತ್ತೆ ವಾಪಸ್ ಹೋಗೋವರೆಗೂ ಆಗುತ್ತೆ. ಇವಾಗ ನಾನು ತಂದಿರೋದು ಏನಿಲ್ಲ ಅಂದರೂ ಒಂದು 15 ಡೇಸ್ಗೆ ಆಗುತ್ತೆ ಎಲ್ಲ. ಮತ್ತು ಗಿಡದಲ್ಲಿ ನಿಂಬೆಹಣ್ಣು ಕಿತ್ಕೊಂಡು ಬಂದಿದ್ರು ನಮ್ಮಪ್ಪ, ಚಿತ್ರಾನ್ನಕ್ಕೆಲ್ಲ ಆಗುತ್ತಂತ. ಇದು ನಮ್ಮ ಮನೆ ಹಿಂದ್ಗಡೆ ಇರೋದು ನುಗ್ಗೆ ಸೊಪ್ಪು ಗಿಡ. ಸೊಪ್ಪು ಸ್ವಲ್ಪ ಕಿತ್ಕೊಂಡು ಬಂದಿದ್ದೀನಿ. ನಮ್ಮ ಮನೆ ಹಿಂದ್ಗಡೆ ಇರೋರು ಕರಿಬೇವು ಕಿತ್ಕೊಟ್ರು, ಅದನ್ನು ಎತ್ಕೊಂಡು ಬಂದೆ. ಮತ್ತು ಕರಿಬೇವು ಮತ್ತು ಪುದೀನ ಕಿತ್ಕೊಂಡು ಬಂದಿದ್ದೆ, ಅದನ್ನು ಬಿಡಿಸಾಕ್ತಾ ಇದ್ದಾಳೆ ನನ್ನ ಮಗಳು. ಮತ್ತು ಇನ್ನೇನು ತೊಗೊಳಂಗಿರಲ್ಲ, ಹೆಂಗೋ ಬರ್ತಾಯಿದ್ದೀವಲ್ಲ, ಹೇಗೋ ಲಗೇಜ್ ಇತ್ತು, ಹೆಂಗೋ 3 ಜನ ಬರ್ತಾಯಿದ್ದೀವಿ ಅಂತೇಳ್ಬಿಟ್ಟು ಎಲ್ಲ ಕಿತ್ಕೊಂಡು ನಾನು ನಿನ್ನೆನೇ ಇಟ್ಟಿದ್ದೆ ಸ್ವಲ್ಪ. ಇವತ್ತು ಬೆಳಗ್ಗೆ ಸ್ವಲ್ಪ ಕಿತ್ಕೊಂಡು ಬಂದೆ, ಕರಿಬೇವು ಪುದೀನ ಸಣ್ಣ ಪುಟ್ಟ ಅದೆಲ್ಲ. ಅದಕ್ಕೆ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಒಂದು ಸತಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮತ್ತು ಇದ್ರೇನು ಕೆಲಸ ಇರಲ್ಲ. ಸುಮ್ಮನೆ ಅಷ್ಟು ದೂರದಿಂದ ಎತ್ಕೊಂಡು ಬಂದು ಮತ್ತೆ ಕವರೆಲ್ಲ ಹಾಗೆ ಇಟ್ಟರೆ ಫುಲ್ ಒಂಥರ ಬಿಸಿಗೆ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಪುದೀನ ಸೊಪ್ಪು ಎಲ್ಲನೂ ಆಯಿತು ಹಾಕಿಟ್ಟಿದ್ದು. ಇವಾಗ ನೀಟಾಗಿ ಫ್ರಿಜ್ ಕ್ಲೀನ್ ಮಾಡಿಟ್ಟಿದ್ದೀನಿ. ಒಂದೊಂದೇ ತೆಗೆದು ಜೋಡಿಸ್ತಾ ಇದ್ದೀನಿ. ಕೆಲವೊಂದು ಕವರಲ್ಲಿ ಹಾಗೆ ಇಟ್ಟಿದ್ದೀನಿ, ಯಾಕಂದರೆ ಯೂಸ್ ಮಾಡಿಬಿಟ್ಟು ಹಾಗೆ ಬಿಸಾಡ್ಬೋದು. ಬೀನ್ಸ್ ಎಲ್ಲ ತುಂಬ ಜಾಸ್ತಿ ಆಯಿತು, ಹಿತ್ತಲವರೆಕಾಯಿ ಎಲ್ಲ. ಅಷ್ಟು ದೊಡ್ಡ ಬಾಕ್ಸುಗಳೆಲ್ಲ ಇಲ್ಲ, ನಾನು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಬಾಕ್ಸುಗಳು ಇಟ್ಕೊಂಡಿದ್ದೀನಿ ಎಲ್ಲನೂ. ಸಣ್ಣ ಪುಟ್ಟ ಬಾಕ್ಸುಗಳೆಲ್ಲ ಪುದೀನ ಕೊತ್ತಂಬರಿ ಕರಿಬೇವು ಈ ಥರವೆಲ್ಲ ಹಾಕಿಟ್ಟಿದ್ದೀನಿ ಕಾಳುಗಳೆಲ್ಲ. ಇನ್ನು ಹಿತ್ತಲವರೆಕಾಯಿ ಬೀನ್ಸು ಬೇರೆದೆಲ್ಲ ಕವರೆಲ್ಲ ಹಾಗೆ ಇಟ್ಟಿದ್ದೀನಿ, ಯೂಸ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು. ಇನ್ನೇನು ಟೈಮ್ ಆಯಿತು, ಅಡುಗೆ ಬೇರೆ ಮಾಡಬೇಕು, ಟೈಮ್ ಆಗೋಗ್ಬಿಟ್ಟಿದೆ. ಸೊ ಅರ್ಜೆಂಟಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ರಭಸ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ. ಏನೆಲ್ಲ ಜೋಡಿಸಿದ್ದಾಯಿತು. ಇನ್ನೇನೋ ಸಣ್ಣ ಪುಟ್ಟ ಬೇಕಂದರೆ ನಾವು ಬುಕ್ ಮಾಡ್ಕೊಳ್ತೀನಿ. ತರಕಾರಿಗಳಂತೂ ಸದ್ಯಕ್ಕೆ ಏನೂ ಬೇಡ ಅನಿಸುತ್ತೆ. ಮೊನ್ನೆ ತಂದಿರೋದೇ ಇಲ್ಲೇ ಬೆಂಗಳೂರಲ್ಲೇ ಆಲೂಗಡ್ಡೆ ಅದು ಇದು ಸ್ವಲ್ಪ ಇದೆ, ಅದ್ರ ಜೊತೆಗೆ ಇದು ತಂದಿಟ್ಟಿದ್ದೀನಿ. ಇಬ್ಬರೇ ಇರೋದರಿಂದ ನಮಗೆ ಸಾಕಾಗುತ್ತೆ. ನಾಳೆ ಇಲ್ಲ ನಾಳಿದ್ದು ನಮ್ಮಮ್ಮವ್ರು ಕೂಡ ಊರಿಗೆ ಹೊರಡ್ತಾರೆ. ಸೊ ಇಬ್ಬರಿಗೆ ಇಷ್ಟೊಂದು ಸಾಕಾಗುತ್ತೆ ಅನಿಸುತ್ತೆ. ಇನ್ನು ನಾವು ನೆಕ್ಸ್ಟ್ ಡೇ ಮಾಲ್ಗೆ ಹೋಗ್ತಾಯಿದ್ವಿ ನನ್ನ ಮಗಳನ್ನು ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಅವಳು ತುಂಬ ದಿನದಿಂದ ಗೇಮ್ಸ್ ಆಡಬೇಕಂದ್ಲು. ನಿಜವಾಗ್ಲೂ ನಾವು ಅಮೌಂಟ್ ಎಲ್ಲ ವೇಸ್ಟ್ ಆಯಿತು. ಪ್ಯಾಕೇಜ್ ತೊಗೊಂಡ್ವಿ ಅವಳಿಗೆ ನಾವು ಆಟ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಅವಳು ಭಯ ಪಟ್ಕೊಂಡು ಏನೇನು ಆಟನೂ ಆಡಲಿಲ್ಲ, ಸುಮ್ಮನೆ ಅಳ್ತಾಯಿದ್ಲು. ಅವಳಿಗೆ ಫಸ್ಟ್ ಟೈಮ್ ಈ ಥರ ಬಂದಿರೋದು. ಮಾಲ್ಗೆ ಕರ್ಕೊಂಡೋಗಿದ್ದೀನಿ, ಬಟ್ ಆಟ ಆಡ್ಸೋಕ್ಕೆಲ್ಲ ಯಾವತ್ತೂ ಕರ್ಕೊಂಡೋಗಿಲ್ಲ. ಹೋಗ್ಬಿಟ್ಟು ಸುಮ್ಮನೆ ವೇಸ್ಟ್ ಆಯಿತು ಪ್ಯಾಕೇಜು. ಅದು ಕೂಡ ತುಂಬಾ ಮೋಸ. ಏನು ತೊಗೊಳಕ್ಕಾಗಲ್ಲ, ನಾವೆಲ್ಲ ಈ ಸರಿ 6 months ವ್ಯಾಲಿಡಿಟಿ ಅಂತ ಹೇಳಿದ್ರು. ಅವಳು ಕರೆಕ್ಟಾಗಿ 11 ಗೇಮ್ಸ್ ಇತ್ತು, 2 ಗೇಮ್ಸ್ ಹೇಳ್ತಾನೆ ಇತ್ತು. ಮಗ ನೋಡ್ಕೊಂಡು ಆ ಕಡೆ ಆಶ್ಚರ್ಯ ಆಗ್ತಿದೆ ಅವನಿಗೆ, ನೋಡ್ಕೊಂಡು ಹಂಗೇ ಇದ್ದಾನೆ. ನೋಡಿ ಕಾರಲ್ಲಿ ಹತ್ತಿಸಿದ್ರೆ ಇಳಿದ್ಬಿಟ್ಲು ಅವಳು, ಹತ್ಕೊಂಡು ಹೋಗಲ್ಲ ಅಂತ ಭಯ ಪಟ್ಕೊಂಡು. ಇನ್ನೊಂದು ಗೇಮ್ ಆಡ್ಸೋಣ ಅಂತ ಕರ್ಕೊಂಡೋದ್ರೆ ಅವರಪ್ಪ ಅದು ಕೂಡ ಸರಿಯಾಗಿ ಆಡಲಿಲ್ಲ. ಅವಳು ತುಂಬ ಹೆದರ್ಕೊಂಡಿದ್ದಾಳೆ, ಏನಂತ ಗೊತ್ತಿಲ್ಲ. ಅವಳು ಅಳ್ತಾನೆ ಇದ್ದಾಳೆ, ಅವಳಿಗೆ ಇಷ್ಟನೇ ಆಗಲಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೇನು ತಿನ್ನೋಕ್ಕೆ ಕರ್ಕೊಂಡೋಗೋಣ, ಅವಳಿಗೆ ಫ್ರೆಂಚ್ ಫ್ರೈಸ್ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ, ಕೇಳ್ತಿರ್ತಾಳೆ ಅಂತ ಹೇಳಿಬಿಟ್ಟು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಗೆ ಫುಡ್ ಕೋರ್ಟ್ಗೆ ಕರ್ಕೊಂಡೋದ್ವಿ ತಿನ್ಲಿಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ, ಅದಕ್ಕಾಗ್ಬಿಟ್ಟು
ಇವತ್ತಾರು ವೆಜ್ ಅಂತ ಹೇಳ್ಬಿಟ್ಟು ದೋಸೆ ಆರ್ಡರ್ ಮಾಡಿಕೊಟ್ಬಿಟ್ಟು ಅವಳು ಮಾತ್ರ ನಾನ್ ವೆಜ್ ಆರ್ಡರ್ ಮಾಡಿ ತಿಂದ್ಕೊಂಡು ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಇದು ಆವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.